ನಮಸ್ಕಾರ. ಬನ್ನಿ ನಾವು ಇವತ್ತು ಇಫ್ ಅನ್ನೋದನ್ನು ನೋಡೋಣ. ಇಫ್ ಅನ್ನೋ ಒಂದು ಇಂಗ್ಲೀಷ್ ವರ್ಡನ್ನು ಬಳಸ್ಕೊಂಡು ಎಷ್ಟೆಲ್ಲ ಸೆಂಟೆನ್ಸ್ಗಳನ್ನು ಮಾಡ್ತಾರೆ ಅದನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನು ನೋಡೋಣ. ಇಫ್ ಅಂದರೆ ಏನು ಮೊದಲೇದಾಗಿ ತಿಳ್ಕೊಳ್ಳೋಣ. ಇಫ್ ಅಂದರೆ ಏನು? ಇಫ್ ಅಂತಂದರೆ ಯಾವುದೇ ಕನ್ನಡದಲ್ಲಿ ಇದಕ್ಕೆ ನಾವು ಪಕ್ಷದಲ್ಲಿ ರೇ ಅಂತ ಬಳಸ್ತೀವಿ. ಹೆಂಗೆ ಅಂತಂದರೆ, ಉದಾಹರಣೆಗೆ ಇಫ್ ಯು ಕಾಲ್ ಐ ವಿಲ್ ಕಮ್. ನೀವು ಕರೆ ಮಾಡಿದರೆ ನಾನು ಬರುತ್ತೇನೆ. ಇಫ್ ಯು ಸ್ಟಾರ್ಟ್, ನೀವೇನಾದರೂ ಪ್ರಾರಂಭಿಸಿದರೆ ಐ ವಿಲ್ ಎಲ್ಪ್, ನಾನು ಸಹಾಯ ಮಾಡುತ್ತೇನೆ. ಇಫ್ ಅಂತಂದರೆ ರೇ ಅಥವಾ ಪಕ್ಷದಲ್ಲಿ ನೀನು ಬಂದರೆ ನಾನು ಬರುತ್ತೇನೆ, ನೀನು ಸಹಾಯ ಮಾಡಿದರೆ ನಾನು ಸಹಾಯ ಮಾಡುತ್ತೇನೆ. ಕಂಡೀಷನ್ಸ್ ಅಂತೇನು ಬರುತ್ತಲ್ಲ, ಅಂಥ ಸಂದರ್ಭದಲ್ಲಿ ಈ ಇಫ್ ಅನ್ನೋದನ್ನು ಬಳಸ್ತೀವಿ. ಕಂಡೀಷನ್ ಹಾಕ್ತೀವಿ. ನೀನು ಬಂದರೆ ಇಫ್ ಯು ಕಮ್ ಐ ವಿಲ್ ಕಮ್, ನೀನು ಬಂದರೆ ನಾನು ಬರುತ್ತೇನೆ. ಹಾಗಾಗಿ ಈ ಸೆಂಟೆನ್ಸ್ಗಳನ್ನು ಸಿಂಪಲ್ಲಾಗಿ ಬಳಸೋದಾಯಿತಂದರೆ ಇಫನ್ನು ಮೊದಲನೇದಾಗಿ ಬಳಸ್ಬೋದು, ಫಸ್ಟಿಗೆ ಬಳಸ್ಬೋದು. ಇಫ್ ಯು ಲರ್ನ್ ಇಂಗ್ಲೀಷ್, ನೀನೇನಾದರೂ ಇಂಗ್ಲೀಷ್ ಕಲಿತ್ರೆ ಯು ವಿಲ್ ಗೆಟ್ ಗುಡ್ ಜಾಬ್, ನೀನು ಒಳ್ಳೆಯ ನೌಕರಿಯನ್ನು ಪಡಿಬೋದು. ಇಫ್ ಯು ಸ್ಟಾರ್ಟ್ ಫ್ರಮ್ ಟುಡೇ, ಇವತ್ತಿನಿಂದ ನೀನೇನಾದರೂ ಪ್ರಾರಂಭಿಸಿದರೆ ಇನ್ ಎ ಮಂತ್ ಯು ವಿಲ್ ಲರ್ನ್ ಇಂಗ್ಲೀಷ್, ಒಂದು ತಿಂಗಳಲ್ಲಿ ನೀವು ಇಂಗ್ಲೀಷ್ ಕಲಿಬೋದು. ಇಫ್ ಯು ಸ್ಪೀಕ್ ವಿತ್ ಹಿಮ್, ನೀನು ಅವನ ಜೊತೆ ಮಾತನಾಡಿದರೆ ಯು ವಿಲ್ ಕಮ್ ಟು ನೋ ವಾಟ್ ಈಸ್ ಈಸ್ ಸ್ಕಿಲ್ಸ್, ಅವನ ಕೌಶಲ್ಯಗಳು ಏನಂತ ನಿನಗೆ ಗೊತ್ತಾಗ್ತದೆ. ಇಫ್ ಇಂಡಿಯಾ ಪ್ಲೇ ವಿತ್ ಪಾಕಿಸ್ತಾನ್, ಇಂಡಿಯಾವು ಪಾಕಿಸ್ತಾನ್ ಜೊತೆ ಆಟವಾಡಿದರೆ ಇಂಡಿಯಾ ಸ್ಟ್ರೆಂತ್ ವಿಲ್ ಕಮ್ ಔಟ್, ಭಾರತದ ಶಕ್ತಿ ಹೊರಬರುತ್ತದೆ. ಈ ರೀತಿ ಇಫ್ ಅನ್ನೋ ಒಂದು ವರ್ಡನ್ನು ಬಳಸಿ, ಇಫ್ ಅನ್ನೋದನ್ನು ಪ್ರಾರಂಭದಲ್ಲಿ ಬಳಸಿ ನೀವು ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋದರೆ ನೀವು ಸರಳವಾಗಿ ಇಫ್ ಅಂದರೆ ಏನಿಲ್ಲ, ಆದರೆ ಪಕ್ಷದಲ್ಲಿ. ಇಫ್ ಯು ಬೈ 2, ನೀವೇನಾದರೂ 2 ಕೊಂಡ್ರೆ ಒಂದು ಫ್ರೀ. ಬೈ 1 ಗೆಟ್ 1 ಅಂತಾರೆ. ಅಂಥ ಟೈಮ್ದಲ್ಲಿ ಇಫ್ ಯು ಬೈ, ನೀವೇನಾದರೂ 2 ಕೊಂಡ್ರೆ ಇದು ಫ್ರೀ ಅಂತ ಹೇಳ್ತೀವಿ. ಇಫ್ ಅಂದರೆ ರೇ ಅಥವಾ ಪಕ್ಷದಲ್ಲಿ ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ. ಹಾಗಾಗಿ ನೀವು ಈ ರೀತಿ ಇಫ್ ಅನ್ನೋ ಸೆಂಟೆನ್ಸ್ಗಳನ್ನು ಬಳಸ್ತಾ ಹೋದರೆ ನಿಮಗೆ ಸರಳವಾಗಿ ಇಂಗ್ಲೀಷನ್ನು, ಯಾವಾಗಲಾದ್ರೂ ಇಫ್ ಬಳಸಿದ್ದಾರೆ ಅಂದರೆ ಅಲ್ಲೇನೋ ರೂಲ್ಸ್ ಇದೆ ಅಥವಾ ಅಲ್ಲೇನೋ ಕಂಡೀಷನ್ ಇದೆ ಅಂತೇಳಿ ಅರ್ಥ. ಇಫ್, ದಟ್ಸ್ ವೈ ಇಫ್ ಯು ವಾಚ್ ದಿಸ್ ಕೈಂಡ್ ಆಫ್ ದ ವೀಡಿಯೋಸ್ ಯು ವಿಲ್ ಲರ್ನ್ ಇಂಗ್ಲೀಷ್. ಅಂದರೆ ನೀವು ಈ ರೀತಿಯಾಗಿರ್ತಕ್ಕಂಥ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ನಿಮಗೆ ಇಂಗ್ಲೀಷ್ ಬರ್ತಾ ಹೋಗ್ತದೆ ಅಥವಾ ನೀವು ಕಲಿತಾ ಹೋಗ್ತೀರಾ.